ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಾವೀಗ ಮೋಕ್ಷಧರ್ಮ ಪರ್ವದ 224ನೆಯ ಅಧ್ಯಾಯದಲ್ಲಿ ಇದ್ವಿ. ಅದರಲ್ಲಿ ದೇಹ, ಅದರ ಸ್ವರೂಪ, ಅದರೊಳಗಡೆ ಇರುವಂತಹ ಜೀವ, ಇಬ್ಬರ ಬಗ್ಗೆ ನಿರೂಪಣೆ ಮಾಡಿದ್ರು. ನಹ್ಯಯಂ ಚಕ್ಷುಷಾ ದೃಶ್ಯೋ ನ ಚ ಸರ್ವೈರಪೀಂದ್ರಿಯೈಃ ಮನಸಾ ದೀಪಭೂತೇನ ಮಹಾನಾತ್ಮ ಪ್ರಕಾಶತೆ. ನಹಿ ಅಯಂ ಚಕ್ಷುಷಾ ದೃಶ್ಯಃ, ಅವನನ್ನ ತೊಗಲ ಕಣ್ಣಿನಿಂದ ನೋಡಲಾಗುವುದಿಲ್ಲ. ಜೀವನನ್ನಾಗಲಿ ದೇವರನ್ನಾಗಲಿ ನೋಡ್ಲಿಕ್ಕಾಗಲ್ಲ. ನಚ ಸರ್ವೈಹಿ ಅಪಿ ಇಂದ್ರಿಯೈಹಿ, ಯಾವ ಇಂದ್ರಿಯಗಳಿಂದಲೂ ದೇವರನ್ನ ಪಡ್ಕೊಳ್ಳಿಕ್ಕಾಗಲ್ಲ. ಅವನ ಪರಿಮಳ, ಅವನ ಶಬ್ದ ಕಿವಿಗೆ ಬೀಳೋಲ್ಲ, ಅವನ ಪರಿಮಳ ಮೂಗಿಗೆ ತಲುಪೋಲ್ಲ. ಅವನ ಶಬ್ದ ಕಿವಿಗೆ ಬೀಳೋಲ್ಲ, ಅವನ ಪರಿಮಳ ಮೂಗಿಗೆ ತಲುಪೋಲ್ಲ, ಅವನ ರೂಪ ಕಣ್ಣಿಗೆ ಕಾಣೋಲ್ಲ, ಅವನ ರುಚಿ ನಾಲಿಗೆಗೆ ಗೊತ್ತಾಗೋದಿಲ್ಲ, ಅವನನ್ನು ಮುಟ್ಲಿಕ್ಕಾಗಲ್ಲ. ಅದರಿಂದಾಗಿ ಹೇಳಿದ್ರು ನಚ ಸರ್ವೈಹಿ ಅಪಿ ಇಂದ್ರಿಯೈಹಿ ಅಂತ. ಆದರೆ ದೇವರನ್ನು ಹುಡುಕೋದು ಹೇಗೆ? ಮನಸಾ ದೀಪಭೂತೇನ ಮಹಾನ್ ಆತ್ಮ ಪ್ರಕಾಶತೆ. ಮನಸ್ಸು ಅನ್ನೋದು ದೀಪದ ತರಹ, ಅದರಿಂದ ದೇವರ ಮೇಲೆ ಬೆಳಕು ಬೀಳತ್ತೆ. ಮನಸ್ಸನ್ನು ದೀಪವಾಗಿಸಿಕೊಳ್ಳಬೇಕು. ದೀಪವಾಗಿಸಿಕೊಳ್ಳೋದು ಹೇಗೆ? ಶಾಸ್ತ್ರವೆಂಬ ದೀಪ ಆ ಮನಸ್ಸು ಅನ್ನುವ ಬತ್ತಿಯ ಮೂಲಕ ಉರಿದಾಗ ಅದೇ ಮನೋದೀಪ. ಶಾಸ್ತ್ರವೆಂಬ ದೀಪ ಮನಸ್ಸು ಅಂತನ್ನುವ ಬತ್ತಿಯಿಂದ ಉರಿಬೇಕು, ಅವಾಗ ದೇವರು ಕಾಣ್ತಾನೆ. ಇದು ಅನಿವಾರ್ಯ. ಅಶಬ್ದ ಸ್ಪರ್ಶ ರೂಪಂ ತತ್ ಅರಸಾಗಂಧಮವ್ಯಯಂ ಅಶರೀರಂ ಶರೀರೇಶು ನಿರೀಕ್ಷೇತ ನಿರಿಂದ್ರಿಯಂ. ಶಬ್ದವಿರದ, ಕೇಳಲಾಗದ, ಮುಟ್ಟಲಾಗದ, ನೋಡಲಾಗದ ಅರಸ ಅಗಂಧಮವ್ಯಯಂ, ಆಸ್ವಾದಿಸಲಾಗದ ಅಥವಾ ಸವಿಯಲಾಗದ ಅರಸ, ಸವಿಯಲಾಗದ, ಅಗಂಧಂ ಮೂಸಲಾಗದ, ಶರೀರವಿರದ ಆದರೆ ಎಲ್ಲ ಶರೀರಗಳಲ್ಲಿ ನೆಲೆಗೊಂಡ ದೇವರನ್ನ ನಿರೀಕ್ಷೇತ ಕಾಣಬೇಕು. ಅವ್ಯಕ್ತಂ ಸರ್ವದೇಹೇಶು ಮರ್ತ್ಯೇಷ್ವಮೃತಮಾಹಿತಂ ಯೋನು ಪಶ್ಯತಿ ಸಪ್ರೇತ್ಯ ಕಲ್ಪತೆ ಬ್ರಹ್ಮಭೂಯಸೇ. ಎಲ್ಲ ದೇಹಗಳಲ್ಲಿ ಇದ್ದು ಅವ್ಯಕ್ತಂ ಕಾಣದ, ಜೀವರಲ್ಲಿ ನೆಲೆಗೊಂಡ ಅಮೃತ, ಎಂದೂ ಸಾಯದ ದೇವರನ್ನ ಯಹ ಅನುಪಶ್ಯತಿ, ಶಾಸ್ತ್ರಕ್ಕನುಗುಣವಾಗಿ ಯಾರು ಕಾಣ್ತಾನೆ ಅವನು ಪ್ರೇತ್ಯ, ಸತ್ತ ಮೇಲೆ ಬ್ರಹ್ಮಭೂಯಸೆ ಕಲ್ಪತೆ, ದೇವರ ಬಳಿಗೆ ಸಾಗುತ್ತಾನೆ. ವಿದ್ಯಾ ವಿನಯತಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತಾಸ್ತಮದರ್ಶಿನಃ. ಈ ದೇವರು ಎಲ್ಲೆಡೆ ಇದ್ದಾನೆ. ಅವನಿಗೆ
ಯಾವುದರಿಂದಲೂ ಲೇಪ ಇಲ್ಲ. ಅದರಿಂದಾಗಿ ಯಾವ ದೇಹದಲ್ಲಿ ಇದ್ದಾನೋ ಅದರ ದೋಷಗಳು ಯಾವುದೂ ದೇವರಿಗೆ ಅಂಟುವುದಿಲ್ಲ. ವಿದ್ಯೆಯಿಂದ ವಿನಯದಿಂದ ಸಂಪನ್ನನಾದ ಬ್ರಾಹ್ಮಣನಲ್ಲಿಯೂ ಅದೇ ದೇವರಿದ್ದಾನೆ, ಹಸುವಿನಲ್ಲಿಯೂ ಅಲ್ಲೇ ಇದ್ದಾನೆ. ಗವಿ ಅತ್ಯಂತ ಶುದ್ಧವಾದ ಹಸುವಿನಲ್ಲಿಯೂ ಇದ್ದಾನೆ. ಹಸ್ತಿನಿ ಅತ್ಯಂತ ಬಲಿಷ್ಠವಾದ ಆನೆಯಲ್ಲಿಯೂ ಇದ್ದಾನೆ. ಅತ್ಯಂತ ಕಳಪೆಯಾದ ಶುನಿಚ ನಾಯಿಯಲ್ಲೂ ಇದ್ದಾನೆ. ಶ್ವಪಾಕೇಚ ಆ ನಾಯಿಯನ್ನ ಕೊಂದು ತಿನ್ನುವವ ಶ್ವಪಾಕ ಅಂತ ಕರೀತಾರ ಅವನ್ನ. ಚಂಡಾಲ ಅಂತ ಆ ಚಂಡಾಲನಲ್ಲಿಯೂ ಇದ್ದಾನೆ. ದೇವರು ಎಲ್ಲೆಡೆ ಇದ್ದಾನೆ. ದೇವರಿಗೆ ವಸ್ತುವಿನಿಂದ ಲೇಪವಿಲ್ಲ ಅಂತ ಕಾಣುವವರು ಸಮದರ್ಶಿಗಳು, ಅವರು ಪಂಡಿತರು, ಆತ್ಮಜ್ಞಾನವಂತರು ಅಂತ. ಸಚ ಸರ್ವೇಷು ಭೂತೇಷು ಜಂಗಮೇಷು ಧ್ರುವೇಷು ಚ ವಸತ್ಯೇಕೋ ಮಹಾನಾತ್ಮ ಏನ ತರ್ವಮಿದಂ ತತಂ. ಎಲ್ಲ ಜೀವರಲ್ಲಿ, ಎಲ್ಲ ಜಂಗಮ ಪ್ರಾಣಿಗಳಲ್ಲಿ, ಎಲ್ಲ ಸ್ಥಾವರಗಳಲ್ಲಿ ದೇವರು ವ್ಯಾಪಿಸಿ ಇದ್ದಾನೆ. ಸರ್ವಭೂತೇಷು ಚಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಯದಾ ಪಶ್ಯತಿ ಭೂತಾತ್ಮ ಬ್ರಹ್ಮ ಸಂಪದ್ಯತೆ ತದಾ. ಸರ್ವಭೂತೇಷು ಎಲ್ಲ ಜೀವರಲ್ಲಿ ಆತ್ಮಾನಂ ಅಂತರ್ಯಾಮಿಯಾಗಿದ್ದಾನೆ. ಆತ್ಮನಿ ಸರ್ವಸ್ವಾಮಿಯಾದ ನಾರಾಯಣನಲ್ಲಿ, ಆತ್ಮ ಅಂದರೆ ಸ್ವಾಮಿ, ಒಡೆಯ ಅಂತ, ಅಂತರ್ಯಾಮಿ ಅಂತ. ಅವನಲ್ಲಿ ಸರ್ವಭೂತಾನಿ ಎಲ್ಲ ಜೀವರು ನೆಲೆಗೊಂಡಿದ್ದಾರೆ. ಹೀಗೆ ಯಾವಾಗ ಕಾಣುತ್ತಾನೆ ಜೀವಾತ್ಮ, ಅವನು ಬ್ರಹ್ಮ ಸಂಪದ್ಯತೆ, ದೇವರನ್ನು ಸೇರ್ತಾನೆ. ಯಾವಾನಾತ್ಮನಿಮೇ ಮೇ ಹ್ಯಾತ್ಮ ತಾವಾನಾತ್ಮ ಪರಾತ್ಮನಿ ಯ ಏವಂ ಸತತಂ ವೇದ ಸೋಮೃತತ್ವಾಯ ಕಲ್ಪತೆ. ಮೇ ಆತ್ಮ, ನನ್ನ ಅಂತರ್ಯಾಮಿಯು ಏನಿದ್ದಾನೆ ಅವನು ಯಾವಾನ್ ಎಷ್ಟು ಗುಣಪೂರ್ಣನಾಗಿದ್ದಾನೋ ಅಷ್ಟೇ ಗುಣಪೂರ್ಣನಾಗಿ ಹೊರಗಡೆಯೂ ಇದ್ದಾನೆ, ಬೇರೆ ಜೀವನಲ್ಲಿಯೂ ಇದ್ದಾನೆ ಅಂತ ಯಾರು ತಿಳಿದುಕೊಳ್ಳುತ್ತಾನೆ ಸಹ ಅಮೃತತ್ವಾಯ ಕಲ್ಪತೆ, ಮುಕ್ತಿಯನ್ನು ಹೊಂದುತ್ತಾನೆ. ಶಕುನಿ ಸರ್ವಭೂತಾತ್ಮಭೂತಸ್ಯ ಸರ್ವಭೂತಹಿತಸ್ಯ ಚ ದೇವಾಶ್ಚ ಮಾರ್ಗೇ ಮುಹ್ಯಂತಿ ಅಪದಸ್ಯ ಪದೈಷಿಣಃ. ಸರ್ವಭೂತಾತ್ಮ, ಸರ್ವಭೂತ ಆತ್ಮಭೂತ, ಎಲ್ಲ ಜೀವರ ಅಂತರ್ಯಾಮಿಯಾದ, ಎಲ್ಲ ಜೀವರಿಗೂ ಹಿತನಾದ, ಅಪದಸ್ಯ ಪದೈಷಿಣಃ ತನ್ನ ಗುರಿತು ಮೂಡಿಸದ ದೇವರನ್ನು ಗುರುತಿನಿಂದ ಹುಡುಕಲು ಹೋಗುವ ದೇವತೆಗಳು ಕೂಡ ಮಾರ್ಗೇ ಮುಹ್ಯಂತಿ ದಾರಿಯಲ್ಲಿ ಗಲಿಬಿಲಿಗೊಳಗಾಗುತ್ತಾರೆ. ಅಂದರೆ ದೇವ್ರ ಪೂರ್ತಿ ಅರ್ಥ ಆಗೋದಿಲ್ಲ ಅಂತ. ಅದನ್ನೇ ಭಾಗವತದಲ್ಲಿ ಮುಹ್ಯಂತಿ ಎಂ ಸೂರಯ ಅಂತ. ದೇವತೆಗಳು, ಜ್ಞಾನಿಗಳು ದೇವರ ಬಗೆಗೆ ಗಲಿಬಿಲಿಗೊಳ್ಳುತ್ತಾರೆ. ಶಕುನೀನಾಮಿವಾಕಾಶೇ ಜಲೇ ವಾರಿಚರಸ್ಯ ಚ ಯಥಾ ಗತಿರ್ನ ದೃಶ್ಯೇತ ತಥೈವ ಸುಮಹಾತ್ಮನಃ. ಆಗಸದಲ್ಲಿ ಹಕ್ಕಿಗಳ ಹೆಜ್ಜೆಯನ್ನು ಗುರುತಿಸ್ಲಿಕ್ಕಾಗ್ತದ? ಜಲೇ ವಾರಿಚರಸ್ಯ ಚ, ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನು ಗುರುತಿಸ್ಲಿಕ್ಕಾಗ್ತದ? ಹಾಗೆ ದೇವರ ನಡೆಯನ್ನು ಗುರುತಿಸೋದು ಕಷ್ಟ ಇದೆ. ಕಾಲ ಪಚತಿ ಭೂತಾನಿ ಸರ್ವಾಣ್ಯೇವಾತ್ಮನಾತ್ಮನಿ ಯಸ್ಮಿನ್ಸ್ತು ಪಚ್ಚತೆ ಕಾಲಃ ತನ್ನ ವೇದೇಹ ಕಶ್ಚನ. ಸರ್ವಾಣಿ ಭೂತಾನಿ, ಎಲ್ಲ ಜೀವರನ್ನ ಕಾಲಃ ಮುಖ್ಯ ಪ್ರಾಣ ಪಚತಿ ಪಕ್ವರನ್ನಾಗಿಸುತ್ತಾನೆ. ಯಸ್ಮಿನ್ಸ್ತು ಪಚ್ಚತೆ ಕಾಲಃ,
ಯಾರಲ್ಲಿ ಈ ಜಗತ್ತು ಮಾಗಿ ಅನೇಕ ಅವಸ್ಥೆಗಳನ್ನು ದಾಟತ್ತೋ ಅಂತಹ ದೇವರನ್ನ, ಅಂತಹ ಕಾಲನೂ ಕೂಡ ದೇವರನ್ನ ನವೇದ ತಿಳಿದಿಲ್ಲ. ಮುಖ್ಯ ಪ್ರಾಣನೂ ಕೂಡ ಪೂರ್ತಿಯಾಗಿ ದೇವರನ್ನ ತಿಳಿದಿಲ್ಲ. ನಾತ ಊರ್ಧ್ವಂ ನತಿರ್ಯಕ್ಷ ನಾಧಶ್ಚರತಿ ವಾ ಪುನಃ ಇಂದ್ರಿಯೈರಿಹ ಬುದ್ಧ್ಯಾ ವಾ ಗೃಹ್ಯತೆ ನ ಕದಾಚನ. ದೇವರಿಗಿಂತ ಮಿಗಿಲಾಗಿ ದೇವರ ಅಕ್ಕಪಕ್ಕಗಳಲ್ಲಿ, ದೇವರ ಕೆಳಗಡೆ ಯಾರೂ ತಿಳಿದಿಲ್ಲ. ನ ಮಧ್ಯೆ ಪ್ರತಿಗೃಹಾತಿ ನೈವ ಕಶ್ಚಿತ್ ಕುತಶ್ಚನ. ದೇವರನ್ನ ದೇವರ ಮೇಲ್ಗಡೆ ಹಿಡ್ಕೊಂಡೇ ಆಗಲ್ಲ, ದೇವರನ್ನ ಅಡ್ಡಡ್ಡದಲ್ಲಿ ಹಿಡಿದುಕೊಂಡೇ ಆಗೋದಿಲ್ಲ. ಆಯ್ತಾ? ದೇವರು ನನ್ನ ಕೈ ಕೆಳಗಡೆ ಸಿಕ್ಕಿದ್ದಾನೆ ಆಗೋದಿಲ್ಲ. ದೇವರನ್ನ, ಎಲ್ಲೆಡೆ ಇರುವ ದೇವರನ್ನ ಗುರುತಿಸ್ಲಿಕ್ಕಾಗಲ್ಲ. ಅಂದರೆ ಒಂದು ಮಿತಿ ಅಂತ ಇಲ್ಲ ದೇವರಿಗೆ. ಸರ್ವೇಂತಸ್ಥಾ ಇಮೇ ಲೋಕಾ ಬಾಹ್ಯಮೇ ಚಾಮ್ನ ಕಿಂಚನ ಯಸ್ಸಹಸ್ರಂ ಸಮಾಗಚ್ಚೇತ್ ಯಥಾ ಬಾಣೋ ಗುಣಾಚ್ಯುತಃ. ಎಲ್ಲ ದೇವರು, ಎಲ್ಲ ಜೀವರು ಕೂಡ ಅಂತಸ್ಥಾಹ, ದೇವರ ಒಳಗಡೆ ಇದ್ದಾರೆ. ಇವನ ಹೊರಗಡೆ ಯಾವುದೂ ಇಲ್ಲ. ಇವನು ಎಲ್ಲರ ಅಂತರ್ಯಾಮಿ. ಹೇಗೆ 1000 ತರಗೆಲೆಗಳನ್ನು ಜೋಡಿಸಿಟ್ಟು ಬಾಣವನ್ನು ಹೊಡೆದ್ರೆ ಎಲ್ಲದರ ಮೂಲಕ ಹಾದು ಹೋಗುತ್ತೋ ಬಾಣ, ಆ ರೀತಿ ದೇವರು ಕೂಡ ಎಲ್ಲರ ಮೂಲಕ ಹಾದು ಹೋಗ್ತಾ ಇರ್ತಾನೆ. ಗೊತ್ತಿರಲ್ಲ. ನೈವಾಂತಂ ಕಾರಣಸ್ಯೇಯಾತ್ ಯದಿ ಚಸ್ಯಾನ್ಮನೋಜವಃ ತಸ್ಮಾತ್ ಸೂಕ್ಷ್ಮತರಂ ನಾಸ್ತಿ ಸ್ಥೂಲತಮಂ ತತಃ. ಕಾರಣನಾದ ಈ ದೇವರ ಸ್ವರೂಪ ಇಷ್ಟೇ ಅನ್ನುವ ನಿರ್ಣಯ ಯಾರಿಗೂ ಇಲ್ಲ. ಯಾರೂ ದೇವರನ್ನ ಮೀರಲಾಗುವುದಿಲ್ಲ. ಮನಸ್ಸಿಗಿಂತ ವೇಗ ಇದ್ದರೂ ಸರ್ವತಃ ಪಾಣಿಪಾದಂ ತತ್, ಅದಕ್ಕಿಂತ ಸೂಕ್ಷ್ಮವೂ ಇಲ್ಲ, ದೇವರಿಗಿಂತ ಹಿರಿದಾದದ್ದೂ ಇಲ್ಲ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ದೇವರ ಇಂದ್ರಿಯಗಳಿಗೆ ಭೇದ ಇಲ್ಲ. ದೇವರ ಎಲ್ಲ ಇಂದ್ರಿಯಗಳು, ಎಲ್ಲ ಇಂದ್ರಿಯಗಳ ಕೆಲಸವನ್ನು ಮಾಡಬಲ್ಲ ದೇವರು. ಅದರಿಂದಾಗಿ ಸರ್ವತಃ ಪಾಣಿಪಾದಂ, ಎಲ್ಲೆಡೆ ಅವನ ಕೈಕಾಲುಗಳಿದೆ, ಎಲ್ಲೆಡೆ ಕಣ್ಣಿದೆ, ಎಲ್ಲೆಡೆ ತಲೆ ಇದೆ, ಎಲ್ಲೆಡೆ ಮುಖ ಇದೆ, ಎಲ್ಲೆಡೆ ಅವನ ಕಿವಿ ಇದೆ, ಎಲ್ಲವನ್ನ ಆವರಿಸಿ ನಿಂತಿರ್ತಾನೆ. ತದೇವಾಣೋರಣುತರಂ ಮಹದ್ಭ್ಯಶ್ಚ ಮಹತ್ತರಂ ತದಂತಃಸರ್ವಭೂತಾನಾಂ ಧ್ರುವಂ ತಿಷ್ಠನ್ನತಿ ನ ದೃಶ್ಯತೆ. ಅಣುವಿಗಿಂತಲೂ ಅಣು, ಮಿಗಿಲಿಗಿಂತಲೂ ಮಿಗಿಲು, ಎಲ್ಲ ಜೀವರ ಒಳಗಡೆ ಅವನಿದ್ದಾನೆ. ಕಾಣುವುದಿಲ್ಲ. ಅಕ್ಷರಶ್ಚಕ್ಷರಶ್ಚೈವ ದ್ವೈಧೀಭಾವೋ ಯಮಾತ್ಮನಃ ಕ್ಷರಸ್ಸರ್ವೇಷು ಭೂತೇಷು ದಿವಿಶ್ಚ ಮೃತಮಕ್ಷರಂ. ದೇವರು ನಾಶವಾಗದ ಪದಾರ್ಥದಲ್ಲಿಯೂ ಇದ್ದಾನೆ, ನಾಶವಾಗುವ ಪದಾರ್ಥದಲ್ಲಿಯೂ ಇದ್ದಾನೆ. ದೇವರು ಹೀಗೆ ಎರಡೂ ಪದಾರ್ಥಗಳಲ್ಲಿ ಇದ್ದಾನೆ. ಅದರಿಂದಾಗಿ ಅವನನ್ನು ದ್ವೈಧೀಭಾವ ಅಂತ ಕರೀತಾರೆ. ನವದ್ವಾರಂ ಪುರಂ ಗತ್ವಾ ಹಂಸೋ ಹಿ ನಿಯತೋ ವಶಿ ಈಶ್ವರ ಸರ್ವಭೂತಸ್ಯ ಸ್ಥಾವರಸ್ಯ ಚರಸ್ಯ ಚ. 9 ಬಾಗಿಲುಗಳ ಈ ಶರೀರದ ಒಳಗಡೆ ದೇವರು ಹಂಸನಾಗಿ ಇರ್ತಾನೆ. ಬೇಕೆಂದಾಗ ಇರ್ತಾನೆ, ಬೇಡವಂದಾಗ ಹಾರಿ ಹೋಗ್ತಾನೆ. ಹಾನೇನ ಗತ ಕಾಲಾನಾಂ ನವಾನಾಂ ಸಂಚಯೇನ ಚ ಶರೀರಾಣಾಮಜಸ್ಯಾಹು ಹಂಸತ್ವಂ ಪಾರದರ್ಶಿನಃ. ದೇವರ ಶರೀರ ಮಾತ್ರ ಹಾನೇನ ಗತಕಾಲಾನಾಂ, ಹಿಂದಿನದ್ದನ್ನ
ಬಿಡತ್ತೆ, ಮುಂದಿನ ಶರೀರವನ್ನ ಸಂಚಯ. ಹ ಅಂತಂದ್ರೆ ಬಿಡೋದು, ಹಿಂದಿನ ದೇಹಗಳನ್ನು ಬಿಡೋದು, ಮುಂದಿನ ಶರೀರವನ್ನು ಹೊಂದೋದು, ಸಂ. ಅದರಿಂದಾಗಿ ದೇವರ ಹೆಸರು ಹಂಸ ಅಂತ ಕರೀತಾರೆ. ಹೊಸ ನಿರ್ವಚನ ಇದು. ನಾವಿಲ್ಲಿ ತನಕ ಒಂದು ನಿರ್ವಚನ ತಿಳ್ಕೊಂಡಿದ್ವಿ ಮಧ್ವಾಚಾರ್ಯರು ಹೇಳಿದ್ದರಿಂದ. ಏನು? ಹಂಸ ಅಂತ ದೇವರ ಹೆಸರು. ಹಂಸಶ್ಚುಚಿಷದ್ವತುರಂತರಿಕ್ಷ ಸದ್ಧೋತ ವೇದಿಶರಥಿ ತಿರ್ದುರೋಣ ಸತ್ ಅಂತಿದ್ದು. ಹಾನಾತ್ ಹಂ, ದೋಷ ಹಾನ, ದೇವರಿಗೆ ದೋಷ ಇಲ್ಲ, ಆದ್ದರಿಂದಾಗಿ ಹಂ. ಸಾರ ರೂಪ, ಅದರಿಂದಾಗಿ ಸಾ, ಎರಡು ಸೇರಿದರೆ ಹಂಸ ಅಂತ. ಇದು ನಾವು ಮಧ್ವರ ನಿರ್ವಚನದಿಂದ ತಿಳಿದಿದ್ದು. ಇನ್ನೊಂದು ನಿರ್ವಚನ, ಹೊಸ ನಿರ್ವಚನವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಾನೇನ ಗತ ಕಾಲಾನಾಂ, ಹಿಂದಿನ ಎಲ್ಲ ದೇಹಗಳನ್ನು ತೊರೆದು ಮುಂದಿನ ಅವಸ್ಥೆಯನ್ನ ಸಂಚಯ ಹೊಂದುತ್ತಾನೆ. ಹೀಗಾಗಿ ಹಂಸ ಅಂತ. ಶರೀರಾಣಾಮಜಸ್ತ್ಯಾಹು ಹಂಸತ್ವಂ ಪಾರದರ್ಶಿನಃ ಹಂಸೋಕ್ತಂ ಯತ್ಕ್ಷರಂ ಚೈವ ಕೂಟಸ್ಥಂ ಯತ್ತದಕ್ಷರಂ ತದ್ವಿದ್ವಾನ್ ಅಕ್ಷರಂ ಪ್ರಾಪ್ಯ ಜಹ್ಯಾನ್ ಮರಣ ಜನ್ಮನಿ. ಈ ತರಹದ ದೇವರೇ ಹಂಸ, ಅವನೇ ಅಕ್ಷರ. ಆ ಅಕ್ಷರವನ್ನು ತಿಳಿದು ಹುಟ್ಟು ಸಾವುಗಳನ್ನು ಬಿಡಬೇಕು. ಏಕತ್ವಂ ಬುದ್ಧಿಮನತೋ ಇಂದ್ರಿಯಾಣಾಂಚತರ್ವಚಃ ಆತ್ಮನೋ ವ್ಯಾಪಿನಸ್ತಾತ ಜ್ಞಾನಮೇತದನುತ್ತಮಂ. ಬುದ್ಧಿ, ಮನಸ್ಸು, ಇಂದ್ರಿಯಗಳು, ಅವುಗಳಿಗೆ ದೇವರೊಬ್ಬನೇ ವಿಷಯ ಅಂತ ಆಗಬೇಕು. ಈ ಮನಸ್ಸು, ಬುದ್ಧಿ, ಇಂದ್ರಿಯ, ಜೀವ ಇವರೆಲ್ಲರಿಗೂ ದೇವರೇ ನಿಯಾಮಕ ಅಂತ ತಿಳಿದುಕೊಂಡ್ರೆ ಅದೇ ಉತ್ತಮವಾದ ಜ್ಞಾನ ಅನ್ನುವಲ್ಲಿಗೆ 224ನೇ ಅಧ್ಯಾಯ ಮುಗಿದಿದೆ. 225ನೇ ಅಧ್ಯಾಯ ವೇದವ್ಯಾಸರ ಹೇಳಿಕೆ ಮುಂದುವರಿಯುತ್ತೆ. ಪೃಚ್ಛತಸ್ತವ ತತ್ಪುತ್ರ ಯಥಾವದಿಹ ತತ್ವತಃ ಸಾಂಖ್ಯನ್ಯಾಯೇನ ಸಂಯುಕ್ತಂ ಯದೇತತ್ ಕೀರ್ತಿತಂ ಮಯಾ. ವೇದವ್ಯಾಸರು ಹೇಳ್ತಾ ಇದ್ದಾರೆ, ಸತ್ಪುತ್ರ ಅಂತ ಸಂಬೋಧನೆ ಶುಕಾಚಾರ್ಯರಿಗೆ. ತಂದೆಯ ಅರಿವಿನ ಬಗ್ಗೆ, ತಂದೆ ಏನನ್ನು ಕಂಡುಕೊಂಡಿದ್ದಾನೆ ಅದನ್ನ ನಾನು ಕಾಣಬೇಕು ಅನ್ನುವ ಕುತೂಹಲ ಇರುವವ ಸತ್ಪುತ್ರ. ತಂದೆ ತಿಳಿದಿದ್ದು ನನಗೆ ಬೇಡ ಅಂತನೋ, ಅದ್ರ ಬಗ್ಗೆ ತಿಳಿಯದೇನೆ ತೀರ್ಮಾನಕ್ಕೆ ಬಂದ್ಬಿಡೋದು, ಅವನು ಸತ್ಪುತ್ರ ಹೇಗೆ? ಹೀಗಾಗಿ ಸತ್ಪುತ್ರ ಅಂತ ಶುಕಾಚಾರ್ಯರಿಗೆ. ತಂದೆಯ ಬಳಿ ತಿಳಿಯಬೇಕು ಅನ್ನುವ ಆಸೆಯಿಂದ ಬಂದವನೇ ಸತ್ಪುತ್ರ. ಅದರಿಂದ ಓ ಸತ್ಪುತ್ರನೇ, ಪ್ರಶ್ನೆ ಮಾಡ್ತಾ ಇದ್ದೇನೆ. ಸಾಂಖ್ಯ ನ್ಯಾಯೇನ ಸಂಯುಕ್ತಂ ಯದೇತತ್ ಕೀರ್ತಿತಂ ಮಯಾ. ನಾನು ಈ ತನಕ ಹೇಳಿದ್ದು ಶುದ್ಧ ತತ್ವ ವಿಜ್ಞಾನವನ್ನು. ಯೋಗ ಕೃತ್ಯಂತುತೆ ಕೃತ್ಸನಂ ವರ್ತಯಿಷ್ಯಾಮಿ ತಚ್ಛೃಣು. ಯೋಗದ ಬಗ್ಗೆ ಕೇಳ್ತಾ ಇದ್ದೇನೆ, ಯೋಗದ ಬಗ್ಗೆ ಹೇಳ್ತಾ ಇದ್ದೇನೆ, ಕೇಳು. ಏಕತ್ವಂ ಬುದ್ಧಿ ಮನಸೋಹೋ ತದೇತದುಪಶಾಂತೇನ ದಾಂತೇನ ಅಧ್ಯಾತ್ಮಶೀಲಿನ ಆತ್ಮಾರಾಮೇಣ ಶುದ್ಧೇನ ಬೋದ್ಧವ್ಯಂ ಶುಚಿಕರ್ಮಣ. ದೇವರ ಅರಿವಿನಿಂದ ಶಾಂತವಾದ, ದೇವರ ಅರಿವಿನ ಮೂಲಕ ಇಂದ್ರಿಯ ನಿಗ್ರಹವನ್ನು ಪಡೆದ, ಆತ್ಮಾರಾಮೇಣ ಸ್ವರೂಪಾನಂದವನ್ನು ನೀಡುವ ದೇವರ ಜೊತೆಗೆ, ದೇವರ ಅರಿವಿನ ಜೊತೆಗೆ ಶುಚಿಕರ್ಮಣ ಬೋದ್ಧವ್ಯ ಇರಬೇಕು. ಅಂತಾದರೆ ಶುಚಿಯಾದ ಕರ್ಮ ಇರಬೇಕು. ಕರ್ಮದಲ್ಲಿ ಶೌಚ ಅಂದ್ರೇನು? ದೇವರ ಪ್ರಜ್ಞೆ. ಕರ್ಮ ಶುದ್ಧ ಆಗೋದು ಅಂದ್ರೇನು? ದೇವರ ಪ್ರಜ್ಞೆಯನ್ನ ಶುಚಿ ಅಂತ ಕರೀತಾರೆ. ಯೋಗ ದೋಷಾನ್ ಸಮುಚ್ಛಿಂದ್ಯಾತ್ ಪಂಚಯಾಂಕ ವಯೋ ವಿದುಹು ಕಾಮಂ ಕ್ರೋಧಂಚ ಲೋಭಂಚ ಭಯಂ ಸ್ವಪ್ನಂಚ ಪಂಚಮಂ. ಈ ಒಳ್ಳೆ ಕೆಲಸ,
ಜ್ಞಾನಪೂರ್ವಕವಾದ ಕರ್ಮವೇ ಉಪಾಯ ಅಲ್ವಾ? ಯೋಗ ಅಂದರೆ ಉಪಾಯ. ಆ ಉಪಾಯ 5 ತರಹ ದೋಷಗಳಿಂದ ಕೂಡಿದೆ. ಅಂದರೆ ಉಪಾಯವನ್ನು ವಿಫಲಗೊಳಿಸಲಿಕ್ಕೆ 5 ತರಹದ ದೋಷಗಳು ಕಾಯ್ತಾ ಇರ್ತವೆ. ಕಾಮ, ಕ್ರೋಧ, ಲೋಭ, ಭಯ, ಸ್ವಪ್ನ. ಕ್ರೋಧಂ ಶಮೇನ ಜಯತಿ. ಸಿಟ್ಟನ್ನ ಶಮ, ಇಂದ್ರಿಯ ನಿಗ್ರಹದಿಂದ ಇಲ್ಲವೇ ಶಾಂತಿಯಿಂದ, ದೇವರ ಭಕ್ತಿಯಿಂದ ಗೆಲ್ಲಬೇಕು. ಕಾಮಂ ಸಂಕಲ್ಪವರ್ಜನಾತ್. ಕಾಮವನ್ನು ಗೆಲ್ಲೋದು ಸಂಕಲ್ಪವನ್ನು ಬಿಡೋದ್ರ ಮೂಲಕ. ಸಂಕಲ್ಪ ಬಿಡೋದು ಅಂದ್ರೆ ಏನು? ಕಾಮವನ್ನು ಗೆಲ್ಲಬೇಕು ಅನ್ನೋದು ಸಂಕಲ್ಪ ಅಲ್ವೇ? ಕೆಟ್ಟ ಸಂಕಲ್ಪ ಅಂತ ಅರ್ಥ. ಕೆಟ್ಟ ಸಂಕಲ್ಪ ಅಂದ್ರೇನು? ಕೆಟ್ಟ ಕೆಲಸದ ಬಗೆಗಿನ ಸಂಕಲ್ಪ. ಹೀಗಾಗಲೇಬೇಕು ಅಂತ ಇಟ್ಕೊಳ್ಳೋದು ಸಂಕಲ್ಪದ ದೋಷವೇ. ನಾನು ಅಂದುಕೊಂಡಾಗ ಆಗಲೇಬೇಕು, ದೇವರು ಮಾಡಿಸಿದ್ರೆ ಆಗಲಿ ಅಂತಂದ್ರೆ ಅದು ಒಳ್ಳೆ ಸಂಕಲ್ಪ. ಸಂಕಲ್ಪ ಮೂಡುತ್ತೆ. ಸಂಕಲ್ಪ ಇಲ್ಲದೆ ಇರಲಿಕ್ಕೆ ಆಗಲ್ಲ. ದೇವರು ಇಚ್ಛೆಗೆ ಬಂದದ್ದು ಏನಿರುತ್ತೆ ಅದನ್ನು ನಾನು ಮಾಡ್ತೇನೆ, ಅಥವಾ ದೇವರ ಇಚ್ಛೆಗೆ ಬಂದದ್ದು ನನ್ನ ಇಚ್ಛೆಗೆ ಬರಲಿ ಅಂತನ್ನುವ ಚಿಂತನೆ ಏನಿದೆ ಅದು ಸಂಕಲ್ಪ ಶುದ್ಧಿ. ಸತ್ವಂ ಸಂಸೇವನಾದ್ವೀರ ನಿದ್ರಾಂ ಉಚ್ಛೇತೃಬರ್ಹತಿ. ಸತ್ವ ಸಂಸೇವನ, ಸತ್ವಗುಣದ ಸೇವನೆಯಿಂದ ನಿದ್ರೆಯನ್ನು ದಾಟ್ತಾನೆ. ಸತ್ವಗುಣದ ಸೇವನೆ ಅಂತಂದರೆ ಆಹಾರ, ಯಾವಾಗಲೂ ಎಚ್ಚರವಾಗಿರಬೇಕು ಅಂತನ್ನುವ ಬಯಕೆ. ಅದಕ್ಕೆ ತಕ್ಕ ಹಾಗೆ ಆಹಾರವನ್ನು ಸ್ವೀಕಾರ ಮಾಡುತ್ತಾನೆ. ಆಹಾರದಲ್ಲಿ ದೋಷಗಳು ಕಂಡ್ರೆ ಆಲಸ್ಯಾದಿಗಳು ಮೂಡುತ್ತೆ. ಅದಕ್ಕನುಗುಣವಾದ ಒಂದು ಆಹಾರ ಸ್ವೀಕಾರವನ್ನು ಅವನು ರೂಪಿಸಿಕೊಳ್ತಾನೆ. ಅಪ್ರಮಾದಾತ್ ಭಯಂ ಜಹ್ಯಾತ್ ಲೋಭಂ ಪ್ರಾಜ್ಞೋಪಸೇವನಾತ್. ಯಾವಾಗಲೂ ಎಚ್ಚರವಾಗಿರುವಿಕೆ, ಮೈ ಮರೆಯೋದೇನಿದೆ ಅದು ಪ್ರಮಾದ. ಮೈ ಮರೆಯದೇ ಇರೋದೇನಿದೆ ಅದು ಅಪ್ರಮಾದ. ಅದರಿಂದ ಭಯವನ್ನು ಮೀರಬೇಕು. ಲೋಭಂ ಪ್ರಾಜ್ಞೋಪಸೇವನಾತ್. ಲೋಭವನ್ನು ಯಾವುದರಿಂದ ಗೆಲ್ಲಬೇಕು? ಪ್ರಾಜ್ಞೋಪಸೇವನಾತ್, ಸಜ್ಜನರ ಸಂಸರ್ಗದಿಂದ ಗೆಲ್ಲಬೇಕು ಲೋಭವನ್ನು. ಏವಮೇತಾನ್ ಯೋಗ ದೋಷಾನ್ ಜಯೇ ನಿತ್ಯಮತಂದ್ರಿತಃ. ಹೀಗೆ ಯೋಗದ ದೋಷಗಳನ್ನು ಮೀರಬೇಕು. ಧೃತ್ಯ ಶಿಷ್ಣೋದರಂ ರಕ್ಷೇತ್ ಪಾಣಿಪಾದಂತು ಚಕ್ಷುಷ ಚಕ್ಷುಶ್ರೋತ್ರಂಚ ಮನಸ ಮನೋವಾಚಂಚ ವಿದ್ಯೆಯ. ಧೃತ್ಯ ಶಿಷ್ಣೋದರಂ ರಕ್ಷೇತ್. ಧೈರ್ಯದಿಂದ ಕಾಮವನ್ನು, ಹೊಟ್ಟೆಯನ್ನು ಗೆಲ್ಲಬೇಕು. ಧೈರ್ಯದಿಂದ ಅಂತ ಹೇಳಿದ್ರೆ, ಇವತ್ತು ಉಪವಾಸ ಇದ್ದರೂ ಕೂಡ ಏನಾಗೋದಿಲ್ಲ ಇತ್ಯಾದಿ ಧೈರ್ಯ. ಇದನ್ನು ನಾನು ಉತ್ಕಟವಾಗಿ ಅನುಭವಿಸದೇ ಇದ್ದರೂ ಏನು ತೊಂದರೆ ಆಗೋಲ್ಲ. ಇದು ಶಿಷ್ಣ ಮತ್ತು ಉದರ, ಅದನ್ನು ಗೆಲ್ಲೋದು. ಕೈಕಾಲುಗಳನ್ನು ಕಣ್ಣಿನಿಂದ ರಕ್ಷಿಸ್ಕೋಬೇಕು. ಕಣ್ಣಿನ ಮೂಲಕ ಕೈಕಾಲುಗಳನ್ನು ರಕ್ಷಿಸಬೇಕು. ಅಂದರೆ ಹೆಜ್ಜೆ ಎಚ್ಚರದಿಂದ ಇಡಬೇಕು. ಬೆಳಕಿದ್ದಲ್ಲಿ ಕೈಗಳನ್ನು ಆಡಿಸ್ಬೇಕು. ಇಲ್ಲಿ ಕೈಯನ್ನು ಆಡಿಸಬೇಕಾ ಇಲ್ವಾ ಅನ್ನೋದು ಗೊತ್ತಿರುತ್ತೆ. ಚೆನ್ನಾಗಿ ಬೆಳಕಿದ್ರೆ ಎಲ್ಲೆಲ್ಲೋ ಕೈ ಇಡಲ್ಲ. ಪಾಣಿಪಾದಂತ ಚಕ್ಷುಷ ಚಕ್ಷುಶ್ರೋತ್ರಂಚ ಮನಸ. ಕಿವಿ ಹಾಗೂ ಕಣ್ಣುಗಳನ್ನು ಮನಸ್ಸಿನಿಂದ ರಕ್ಷಣೆ ಮಾಡಬೇಕು. ಯಾವುದು ನೋಡಬೇಕು, ಯಾವುದನ್ನು ನೋಡಿದಾಗ ಏನು ನಮಗೆ ಅನ್ನಿಸ್ಬಾರ್ದು, ಯಾವುದನ್ನು ಕೇಳಬೇಕು, ಯಾವುದನ್ನು ಕೇಳಿದಾಗ ನಮಗೇನು ಅನ್ನಿಸ್ಬೇಕು, ಅದು ನಮ್ಮದೇ ತೀರ್ಮಾನ. ಇಲ್ಲ ಅಂತ ಹೇಳಿದ್ರೆ ಏನು ಹೇಳಿದ್ರೂ ಕೂಡ ಅಪಾರ್ಥ ಆಗುವ ಸಾಧ್ಯತೆಗಳಿದೆ. ಯಾವುದನ್ನು ಕೇಳಬೇಕು, ಯಾವುದನ್ನು ಕೇಳಬಾರ್ದು ನಮ್ಮದೇ ತೀರ್ಮಾನ ಇರಬೇಕದು. ಹೇಗೆ ಕೇಳಬೇಕು, ಹೇಗೆ ಕೇಳಬಾರ್ದು ಅನ್ನೋದು ನಮ್ಮದೇ ತೀರ್ಮಾನ. ಇದನ್ನೊಂದನ್ನು ಕೇಳ್ತೇವೆ. ಇದನ್ನು ಕೇಳಿದಾಗ ನಮ್ಮ ಮನಸ್ಸಿಗೆ
ಅಲ್ಲಿ ಅವರಲ್ಲಿ ಇಲ್ಲದೇ ಇರೋ ಭಾವನೆಗಳೆಲ್ಲ ಮೂಡಿಬಿಡುತ್ತೆ ಎಷ್ಟೋ ಬಾರಿ. ಅವರು ಸರಳವಾಗಿ ಒಂದು ಮಾತು ಹೇಳಿರ್ತಾರೆ, ಅದು ನಮಗೆ ಏನೇನೋ ಆಗಿ ಕೇಳುತ್ತೆ. ಅದಕ್ಕೊಂದು ಉದಾಹರಣೆ ನನ್ನ ಜೀವನದಲ್ಲಿ ನಡೆದ ಉದಾಹರಣೆ. ಒಬ್ಬ ಪ್ರಾಧ್ಯಾಪಕರಿದ್ದರು. ಅವರು ಯಾವಾಗಲೂ ಟಾಂಟ್ ಕೊಡ್ತಾ ಇದ್ರು, ಯಾವಾಗಲೂ ಟಾಂಟ್. ನೆಟ್ಟಿಗೆ ಮಾತನಾಡಿದ್ದೇ ಇಲ್ಲ ಅನ್ನುವಷ್ಟು ಅಪರೂಪ. ಅವ್ರಿಗೆ ಒಬ್ಬ ಪ್ರಿಯನಾದ ವಿದ್ಯಾರ್ಥಿ ಇದ್ದ, ನಮ್ಮ ಕ್ಲಾಸ್ಮೇಟ್, 1 ವರ್ಷ ಜೂನಿಯರ್. ನಾವೆಲ್ಲ ಒಂದು ಇಂಗ್ಲೀಷು ಪಾಠಕ್ಕೆ ಹೊರಗಡೆ ಹೋಗ್ತಾ ಇದ್ವಿ. ನಾನು, ಆ ವಿದ್ಯಾರ್ಥಿ, ಅವರೆಲ್ಲ ಒಂದು ಇಂಗ್ಲೀಷ್ ಪಾಠಕ್ಕೆ ಹೋಗ್ತಾ ಇದ್ವಿ. ಅವರು ಹೇಳುವ ಅವ್ರಿಗೆ ಈ ಫೀಲ್ಡಿನ ಸಂಪರ್ಕವೇ ಇಲ್ಲ. ಮತ್ತೆ ಈ ಪ್ರಾಧ್ಯಾಪಕರು ಹೀಗಿದಾರಲ್ಲ, ಅವರು ಹಾಗಿಲ್ಲ. ಅವರು ಸರಳವಾಗಿ ನಿರ್ಮಲವಾದ ಮನಸ್ಸಿನಿಂದ ಪಾಠ ಮಾಡ್ತಾ ಇರ್ತಿದ್ರು. ಹಾಗೆ ಮಾಡ್ತಾ ಇದ್ದಾಗಲೂ ಕೂಡ ಅವರು ಹೇಳಿದ ಪ್ರತಿಯೊಂದು ಮಾತುಗಳಲ್ಲೂ ಇವನಿಗೆ ಟಾಂಟ್ ಕಾಣ್ತಾ ಇತ್ತು. ಅವ್ರು ಏನು ಜೋಕ್ ಮಾಡಿದ್ರು, ಇಂಚಿನ ಟಾಂಟಿಜಿತೇರು ಮಾರಾಯ ಅಂತ ಇದ್ದ ತುಳುನಲ್ಲಿ. ಎಂತ ಟಾಂಟ್ ಕೊಟ್ಟರು ಮಾರಾಯ. ನಮಗೆ ಆಶ್ಚರ್ಯ, ಯಾಕೆ ಹಿಂಗೆ ಆಡುತ್ತೆ ನಿಮ್ಗೆ? ಅವ್ರೇನು ಟಾಂಟ್ ಕೊಟ್ಟಿಲ್ಲ ಪಾಪ, ಅವ್ರದ್ದು ಗೊತ್ತು ನಮಗೆ. ಅವರು ಸರಳವಾಗಿ ಇದ್ದಾರೆ, ಅವ್ರಿಗೆ ಈ ಕ್ಷೇತ್ರವೇ ಗೊತ್ತಿಲ್ಲ. ಅವ್ರು ಬೇರೆನೇ ಫೀಲ್ಡಿನಲ್ಲಿದ್ದಾರೆ. ಅವರಿಗೆ ಈ ತರಹ ಅದೆಲ್ಲ ಏನು ಐಡಿಯಾ ಇಲ್ಲ. ಓ, ಇವನಿಗೆ ಯಾಕೆ ಹಿಂಗೆ ಕಾಣಿಸ್ತಾ ಇದೆ ಅಂದರೆ ಅಲ್ಲಿ ಇದ್ದರ ಸಂಸ್ಕಾರ. ಟಾಂಟ್ ಕೊಡುವ ಅಧ್ಯಾಪಕರ ಹತ್ರ ಇದ್ದು ಯಾರು ಹಾಕಿ ಕೊಡೋದಿಲ್ವೋ ಅವರನ್ನು ತಪ್ಪಾಗಿ ಎಣಿಸಿಕೊಳ್ಳೋದು. ಅದರಿಂದಾಗಿ ನಮ್ಮದೇ ತೀರ್ಮಾನ. ಕೇಳುವಾಗ ನಮಗೆ ಹೆಂಗೆ ಕಿವಿಗೆ ಬೀಳುತ್ತೆ, ಅಟ್ಲೀಸ್ಟ್ ಅದನ್ನು ನಿಗ್ರಹಿಸ್ಕೊಳ್ಬೇಕಾಗತ್ತೆ. ಕಾಣುವಾಗ, ನೋಡುವಾಗ ಏನೇನೋ ಆಗಿ ಕಾಣುತ್ತೆ, ಹಾಗೆಲ್ಲ ಮಾಡಬಾರದು. ಶಾಂತಿಯಿಂದ ನಮ್ಮ ಮನಸ್ಸನ್ನು ತಹಬಂದಿಗೆ ತಂದು ಅವರ ಕ್ರಿಯೆಗೆ ಏನರ್ಥ ಅಷ್ಟೇ ಅರ್ಥ. ಅವರ ಕ್ರಿಯೆಯಲ್ಲಿ ಇಲ್ಲದ ಅರ್ಥವನ್ನು ಎಲ್ಲ ನೋಡಬಾರದು. ಬೇಕಾದ್ರೆ ಕಡಿಮೆ ಅರ್ಥ ಗ್ರಹಿಸ್ಬಿಡಿ, ಇಲ್ಲದ ಅರ್ಥವನ್ನೆಲ್ಲ ಗ್ರಹಿಸ್ಬಿಡಿ. ಯಾಕೆಂದ್ರೆ ಅದು ಒಳಗಡೆಯ ಬೆಳವಣಿಗೆಗೆ ತೊಂದರೆ. ಅದರಿಂದಾಗಿ ಚಕ್ಷುಶ್ರೋತ್ರಂಚ ಮನಸ, ಆಮೇಲೆ ಮನೋವಾಚಂಚ ವಿದ್ಯೆಯ, ಮನಸ್ಸಿನಿಂದ ನಿಗ್ರಹಿಸಬೇಕು. ಮನಸ್ಸೇ ಕರಪ್ಟ್ ಆಗಿದ್ರೆ, ಮಾತು ಕರಪ್ಟ್ ಆಗಿದ್ರೆ ವಿದ್ಯೆಯಿಂದ ರಕ್ಷಿಸಿ ಅಂತ ನೋಡಿ. ಇಂದ್ರಿಯ ನಿಗ್ರಹ ಹೇಗೆ ಮಾಡ್ಕೊಳ್ಬೇಕು? ಧೃತ್ಯ ಶಿಷ್ಣೋದರಂ ರಕ್ಷೇತ್. ಧೈರ್ಯದಿಂದ ಕಾಮವನ್ನ, ಹೊಟ್ಟೆಯ ಬಯಕೆ ಅಂದರೆ ತಿನ್ನುವ ಬಯಕೆಯನ್ನು ಗೆಲ್ಲಬೇಕು. ಪಾಣಿಪಾದಂ ಚ ಚಕ್ಷುಷಾ, ಕಾಲು ಮತ್ತು ಕೈಗಳನ್ನು ಕಣ್ಣಿನ ಮೂಲಕ ರಕ್ಷಣೆ ಮಾಡಬೇಕು. ಕಣ್ಣು ಕಿವಿಗಳನ್ನು ಮನಸ್ಸಿನ ಮೂಲಕ ರಕ್ಷಣೆ ಮಾಡಬೇಕು. ಮನಸ್ಸು ಮಾತುಗಳನ್ನು ವಿದ್ಯೆಯಿಂದ ರಕ್ಷಣೆ ಮಾಡಬೇಕು. ಯಾಕೆ ಅಂದರೆ ಮನಸ್ಸು ಒಂದರಲ್ಲಿ ರೂಢ ಆಗೋಗಿರುತ್ತೆ. ಶಾಸ್ತ್ರದ ದಾರಿಗೆ ಮನಸ್ಸನ್ನು ಎಳೆದು ತರಬೇಕು. ಅದು ನಮ್ಮ ಮೇಲೆ ನಾವೇ ಮಾಡಿಕೊಳ್ಳುವ ಪ್ರಯೋಗ. ನಿಜವಾದ ಎಕ್ಸ್ಪೆರಿಮೆಂಟ್ ವಿತ್ ಸೆಲ್ಫ್ ಅಂತಂದ್ರೆ ಇದೆ. ಎಕ್ಸ್ಪೆರಿಮೆಂಟ್ ವಿತ್ ಸೆಲ್ಫ್, ನಮ್ಮ ಜೊತೆಗೆ ಒಂದು ಪ್ರಯೋಗ ಅಂತ ಇದೆಯಲ್ಲ, ಶಾಸ್ತ್ರದ ಜೊತೆಗೆ ಚಿಂತನೆ ಮಾಡೋದೇ ಆಗಿದೆ, ಬೇರೆ ಅಲ್ಲ. ಅಗ್ನಿಶ್ಚ ಬ್ರಾಹ್ಮಣಾನರ್ಚೇತ್ ದೇವತಾ ಪ್ರಣಮೇತ ಚ ವರ್ಜಯೇ ದೃಶತೀಂ ವಾಚಂ ಹಿಂಸಾಯುಕ್ತಾಂ ಮನೋನುಗಾಂ. ಅಗ್ನಿಯನ್ನು, ಬ್ರಾಹ್ಮಣರನ್ನು ಪೂಜಿಸಬೇಕು, ದೇವತೆಗಳನ್ನು ನಮಸ್ಕರಿಸಬೇಕು, ಹೊರಟಾದ ಮಾತನ್ನು ಬಿಡಬೇಕು. ಋಷತೀಂ ವಾಚಂ ವರ್ಜಯೇತ್, ಹಿಂಸೆ ಆಗಬಾರದು ನಮ್ಮ ಮಾತಿನಿಂದ. ಮನೋನುಗಾಂ, ಮನಸ್ಸಿಗೆ ಬಂದ ಕೂಡಲೇ ಆಡ್ಬಿಡಬಾರದು, ಒಂದು ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ನಾವೇನಿಲ್ಲ, ಸ್ಟ್ರೈಟ್ ಫಾರ್ವರ್ಡು ಬೇಡ ಮಾರೇರೆ, ಅದು ಸ್ಟ್ರೈಟ್ ಫಾರ್ವರ್ಡ್ ಇರಬೇಡಿ.
ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಯಾವ ಪರಿಸ್ಥಿತಿ ಇರುತ್ತೋ ಗೊತ್ತಿಲ್ಲ. ಅವರಿಗೆ ನೋವಾಗುವಂತೆ ಆಡಬಾರ್ದು ಅಷ್ಟೆ. ಅವರ ಈಗ ಪಂಜಾಬದವನು ನಿಮ್ಮ ಭಾಷೆ ಅವನಿಗೆ ಬಂದು ಅಥವಾ ಅವನ ಭಾಷೆ ನಿಮಗೆ ಬಂದು ನೀವೆಲ್ಲೋ ಜಗಳ ಮಾಡ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ. ನಿಮ್ಮನ್ನು ಅವನಿಗೆ ಹೀಗೆ ಬೈದರೆ ಹೇಗಿರುತ್ತೆ? ನಿಮ್ಮ ಕಾಟ ತಡ್ಕೊಳ್ಳಿಕ್ಕಾಗದೆ ಅಲ್ಲಿಂದ ಓಡಿಸಿದ್ರು ನೋಡು ಅಂತ ಬೈದರೆ. ಪಾರ್ಟಿಷನ್ ಟೈಮಲ್ಲಿ ಬೇಕಾಷ್ಟು ಜನ ಬಂದ ಪಂಜಾಬದವರು ಇಲ್ಲಿಯವರೇ ಆಗೋಗಿದ್ದಾರೆ. ಪಾಕಿಸ್ತಾನದ ಪಂಜಾಬದಿಂದ ಓಡಿ ಬಂದವರು. ನಮ್ಮೂರು ಚನ್ನಪಟ್ಟಣ ಎಷ್ಟು ಜನ ಇದ್ರು ಗೊತ್ತಾ? ಹಾಗೆ ಅವ್ರಿಗೆ ಅದಕ್ಕೆ ಅಲ್ಲಿಂದ ಓಡಿಸಿದ್ದು ನಿಮ್ಮನ್ನ ಅಂತಂದ್ರೆ ಅದು ತಲತಲಾಂತರದ ಮೇಲಿನ ಟಾಂಟಾಗೋಗತ್ತೆ. ಅವ್ರು ತಡ್ಕೊಳ್ಳಿಕ್ಕಾಗಲ್ಲ ಅವ್ರಿಗೆ. ಅದರಿಂದಾಗಿ ಮನೋನುಗವಾದ ಮನಸ್ಸಿಗೆ ಬಂದು ಟಕ್ಕ ಹೇಳ್ಬಿಡೋದು ಮಾಡಬೇಡಿ. ನೀವು ಮುಖದ ಮೇಲೆ ಮಾತನಾಡೋದ್ರಿಂದ ಅದೇನು ಕ್ರೆಡಿಟ್ ಏನು ಬರಲ್ಲ. ಕೆಲವರು ಮುಖದ ಮೇಲೆ ಮಾತನಾಡೋದು ಪುಣ್ಯ ಅಂತ ಅನ್ಕೊಂಡಿರ್ತಾರೆ. ನಾನಷ್ಟು ಸತ್ಯ ಹೇಳ್ಬೇಕೋ ಇಲ್ವೋ, ಸತ್ಯ ಹೇಳ್ಬಿಟ್ಟೇನೆ, ಅದು ಸತ್ಯ ಆಗಲ್ಲ. ನೀವು ಅವರ ಮೈನಸ್ ಪಾಯಿಂಟನ್ನು ಅಥವಾ ಅವರ ಲೋಪವನ್ನು ಹೇಳದೆ ಮನಸ್ಸಲ್ಲೇ ಇಟ್ಕೊಂಡಿದ್ರು ಏನು ಪಾಪ ಏನು ಬರಲ್ಲ. ಹೀಗಾಗಿ ಮನಸ್ಸಿಗೆ ಬಂದ ಕೂಡಲೇ ಮಾತಾಡ್ಬಿಡ್ಬೇಡಿ. ಬ್ರಹ್ಮ ತೇಜೋಮಯಂ ಶುಕ್ಲಂ ಯಸ್ಯ ಸರ್ವಮಿದಂ ಜಗತ್ ತತಂ ಏಕಸ್ಯ ಸರ್ವಭೂತಸ್ಯ ದ್ವಯಂ ಸ್ಥಾವರ ಜಂಗಮಂ. ಈ ರೀತಿ ನಮ್ಮ ಸದಾಚಾರ ಇರಬೇಕು. ಅಗ್ನಿಯ ಪೂಜೆ, ಜ್ಞಾನಿಗಳ ಪೂಜೆ, ದೇವತೆಗಳ ನಮಸ್ಕಾರ, ಒರಟಾದ ಮಾತಿನ ವರ್ಜನ ಬಿಡೋದು. ಧ್ಯಾನಮಧ್ಯಯನಂ ದಾನಂ ಸತ್ಯಂ ಹ್ರೀರಾರ್ಜವಂ ಕ್ಷಮ ಶೌಚಮಾಹಾರತಂ ಶುದ್ಧಿ ಇಂದ್ರಿಯಾಣಾಂಚ ನಿಗ್ರಹ ಏತೈರ್ವಿವರ್ಧತೆ ತೇಜಃ ಪಾಪ್ಮಾನಂ ಚಾಪಕರ್ಷತಿ. ಧ್ಯಾನ, ಅಧ್ಯಯನ, ದಾನ, ಸತ್ಯ, ಹ್ರೀಹಿ ಅಂದರೆ ಕೆಟ್ಟ ಕೆಲಸದಲ್ಲಿ ನಾಚಿಕೆ, ನೇರವಾದ ನಡೆ, ಕ್ಷಮೆ, ಶುಚಿತ್ವ, ಆಹಾರ ಸಂಶುದ್ಧಿ. ಆಹಾರ ಅಂದರೆ ಹೊರಗಡೆಯ ಆಹಾರ ಮಾತ್ರ ಅಲ್ಲ, ಧ್ಯಾನಾದಿಗಳು ಆಹಾರವೇ. ಒಳಗಡೆಯ ಆಹಾರ ಏನನ್ನು ತಗೊಳ್ತೇವೆ, ಏನನ್ನು ಯೋಚನೆ ಮಾಡ್ತೇವೆ ಅನ್ನೋದು ಅದು ಆಹಾರವೇ. ಏನನ್ನು ಕೇಳ್ತೇವೆ, ಇಂದ್ರಿಯಗಳ ನಿಗ್ರಹ, ಇವುಗಳಿಂದ ತೇಜಸ್ಸು ಬೆಳೆಯುತ್ತೆ. ಸಿದ್ಧಂತಿ ಚಾಶ್ಚ ಸರ್ವಾರ್ಥ ವಿಜ್ಞಾನಂಚ ಪ್ರಕಾಶತೆ ಸಮಸ್ತರ್ವೇಷು ಭೂತೇಷು ಲಬ್ಧಾ ಲಬ್ಧೇನ ವರ್ತಯೇತ್. ಹಾಗೆ ಹೇಳ್ತಾ ಇದ್ದಾರೆ, ಇಂತಹವನಿಗೆ ಎಲ್ಲವೂ ಸಿದ್ಧಿಸುತ್ತೆ. ಅವನ ಒಳಗಿನ ಅರಿವು ಪ್ರಜ್ವಲಿಸುತ್ತೆ. ಎಲ್ಲ ಜೀವರಲ್ಲಿ ಲಬ್ಧಾ ಲಬ್ಧೇನ ವರ್ತಯೇತ್. ಸಿಕ್ಕಿದ್ರೆ ಸಂತೋಷ, ಸಿಗದೆ ಹೋದ್ರೆ ಆನಂದ. ಇದು ಲಬ್ಧಾ ಲಬ್ಧೇನ ಅಂತ. ಧೂತ ಪಾಪ್ಮಾತು ತೇಜಸ್ವಿ ಲಘ್ವಾಹಾರೋ ಜಿತೇಂದ್ರಿಯ ಕಾಮಕ್ರೋಧೌ ವಶೇ ಕೃತ್ವ ನಿನೀಶೇದ್ ಬ್ರಹ್ಮಣ ಪದಂ. ಪಾಪವನ್ನು ತೊಡೆದು ಸ್ವಾಧ್ಯಾಯವನ್ನು ಮಾಡುತ್ತಾ ಲಘುವಾದ ಆಹಾರವನ್ನು ಉಣ್ಣುತ್ತಾ ಇಂದ್ರಿಯವನ್ನು ಗೆದ್ದು ದೇವರ ಬಳಿಗೆ ಸಾಗಲಿಕ್ಕೆ ಬಯಸಬೇಕು. ಮನಸಶ್ಚ ಇಂದ್ರಿಯಾಣಾಂಚ ಕೃತ್ವೈಕಾಗ್ರ್ಯಂ ಸಮಾಹಿತಃ ಪೂರ್ವರಾತ್ರೇ ಪರಾತ್ರೇ ಚ ಧಾರಯೇನ್ಮನ ಆತ್ಮನ. ಮನಸ್ಸಿನ ಇಂದ್ರಿಯದ ನಡೆಯನ್ನು ತೀರ್ಮಾನ ಮಾಡಬೇಕು ದೇವರ ಕಡೆಗೆ ಅಂತ. ಅಪರಾತ್ರಿಯಲ್ಲಿ ಎಚ್ಚರಾದಾಗ ನಾರಾಯಣ ನಾರಾಯಣ ಅಂತ ಅನ್ಬೇಕಂತೆ. ಒಂದು ವಯಸ್ಸಾದ್ಮೇಲೆ ಅರ್ಧರಾತ್ರಿ ಎಚ್ಚರ ಆಗೇ ಆಗುತ್ತೆ. ಎಚ್ಚರ ಆಗದೆ ಇರೋದೇ ಇಲ್ಲ. ಕಂಟಿನ್ಯೂಸ್ಲಿ 8 ಗಂಟೆ ಮಲಗೋ ಸಾಧ್ಯತೆಗಳೇ ಇರಲ್ಲ. 6 ಗಂಟೆ ಮಲಗಲಿಕ್ಕಾಗಲ್ಲ ರೀ.
ನಮ್ಮ ದೇಹ ಕೇಳ್ತಾ ಇರಲ್ಲ, ಆದರೆ ಎಚ್ಚರ ಆಗತ್ತೆ. ಕೆಲವೊಮ್ಮೆ 3 ಗಂಟೆಗೆ ಎಚ್ಚರ ಆಗತ್ತೆ, 3 ಗಂಟೆ ನಿದ್ರೆ ಎಚ್ಚರ ಆಗತ್ತೆ. ದೇಹ ಕೇಳ್ತಾ ಇರಲ್ಲ ಎಷ್ಟೋ ಬಾರಿ, ಆದರೆ ಎಚ್ಚರ ಆಗತ್ತೆ. ಅಂತಹ ಸಂದರ್ಭದಲ್ಲಿ ದೇವರ ನಾಮಸ್ಮರಣೆ ಮಾಡಬೇಕು. ಜಂತೋ ಪಂಚೇಂದ್ರಿಯಸ್ಯಾಸ್ಯ ಯದೇಕಂ ಛಿದ್ರಮಿಂದ್ರಿಯಂ ತತೋಸ್ಯ ಸ್ರವತಿ ಪ್ರಜ್ಞಾ ಧೃತೆ ಪಾದಾದಿವೋದಕಂ. 5 ಇಂದ್ರಿಯಗಳಲ್ಲಿ ಒಂದು ಇಂದ್ರಿಯ ಸೋರಿದ್ರೂ ಕೂಡ ಎಲ್ಲ ಸೋರದ ಹಾಗೆ. ದೊಡ್ಡ ಪಾತ್ರೆ ಇರುತ್ತೆ, 4 ತೂತು ಮುಚ್ಚಿರ್ತೀವಿ, ಯಾವುದೋ ಒಂದು ತೂತಿರುತ್ತೆ, ನೀರು ಹೋಗೋದೇ. ಮನಸ್ತು ಪೂರ್ವಮಾದದ್ಯಾತ್ ಕುಳೀರಮಿವ ಮತ್ಸ್ಯಃ ತತಃ ಶ್ರೋತ್ರಂಚ ಚಕ್ಷುಶ್ಚ ಜಿಹ್ವಾ ಘ್ರಾಣಂಚ ಯೋಗವಿತ್. ಮನಸ್ಸನ್ನ ಮೊದಲು ಹಿಡಿದಿಡಬೇಕಂತೆ. ಕುಳೀರಮಿವ ಮತ್ಸ್ಯಃ, ಬೆಸ್ತ ಏಡಿಯನ್ನು ಹಿಡಿದು ಹಾಕಿದ ಹಾಗೆ ಮನಸ್ಸನ್ನು ಮೊದಲು. ತತಃ ಶ್ರೋತ್ರಂಚ ಚಕ್ಷುಷ, ಆಮೇಲೆ ಕಿವಿ ಕಣ್ಣು, ಆಮೇಲೆ ನಾಲಿಗೆ, ಆಮೇಲೆ ಮೂಗು. ತತ ಏತಾನಿ ಸಂಯಮ್ಯ ಮನಸ್ಸಿ ಸ್ಥಾಪಯದ್ವ್ರತಿ ತಥೈವೋಪೋಷ್ಯ ಸಂಕಲ್ಪಾನ್ ಮನೋ ಹ್ಯಾತ್ಮನಿ ಧಾರಯೇತ್. ಇದನ್ನು ಮನಸ್ಸಿನಲ್ಲಿ ಇಟ್ಟು ಆ ಮನಸ್ಸಿನಲ್ಲಿ ಸಂಕಲ್ಪಗಳನ್ನು ತೊರೆದು, ಕೆಟ್ಟ ಸಂಕಲ್ಪಗಳನ್ನು ತೊರೆದು ದೇವರ ಕಡೆಗೆ ಸಾಗಬೇಕು. ಈ ರೀತಿ ಆದರೆ ತಂಚಜ್ಞಾನೇನ ಸಂಧಾಯ ಮನಸ್ಸಿ ಸ್ಥಾಪಯದ್ವ್ರತಿ ಯದೇತಾನ್ಯವತಿಷ್ಠಂತೆ ಮನಃಷ್ಠಾಣಿ ಚಾತ್ಮನಿ. ಅದನ್ನು, ಆ ಮನಸ್ಸನ್ನು ನಾವೇನು ಮಾಡಬೇಕು? ಸಂಕಲ್ಪ ಮಾಡಿ ಆ ಮನಸ್ಸನ್ನು ಆತ್ಮದಲ್ಲಿ ನೆಲೆಗೊಳಿಸಿ ಆಮೇಲೆ ದೇವರ ಕಡೆಗೆ ಸಾಗಬೇಕು. ಇದು ಯಾವಾಗ ಯದೇತಾನಿ ಅವತಿಷ್ಠಂತೆ, ಇದು ಯಾವಾಗ ಸ್ಥಿರ ಆಗ್ತವೆ ಅವಾಗ ಪ್ರಸೀದಂತಿ, ಮನಸ್ಸು ಶಾಂತ ಆಗುತ್ತೆ. ಇಂದ್ರಿಯಗಳೆಲ್ಲ ನಮಗೆ ತೊಂದರೆ ಕೊಡೋದನ್ನು ನಿಲ್ಲಿಸುತ್ತೆ. ವೈದ್ಯುತೋಗ್ನಿರಿವಾಕಾಶೆ ಪಶ್ಯತ್ಯಾತ್ಮಾನಮಾತ್ಮನಿ ಸರ್ವಸ್ತತ್ರ ಸರ್ವತ್ರ ವ್ಯಾಪಕತ್ವಾಚ್ಚ ದೃಶ್ಯತೆ. ಹೀಗೆ ದೇವರು ಎಲ್ಲೆಡೆ ಇದ್ದಾನೆ ಎನ್ನುವ ಪ್ರಜ್ಞೆಯನ್ನು ಇಟ್ಟುಕೊಂಡ ಬ್ರಾಹ್ಮಣ ಏಮನೀಷಿಣಃ, ಪ್ರಜ್ಞಾವಂತರಾದ ಬ್ರಾಹ್ಮಣರು ಎಲ್ಲ ಭೂತಗಳ ಹಿತದಲ್ಲಿ ರತರಾಗಿರುತ್ತಾರೆ. ಇದು ಹೊರಗಡೆಯ ಆಚರಣೆಗಳನ್ನು ಚೆನ್ನಾಗಿಟ್ಟುಕೊಂಡು, ಅಂದರೆ ಅಹಿಂಸೆ, ಅಸ್ತೇಯ ಇತ್ಯಾದಿಗಳನ್ನು ಇಟ್ಟುಕೊಂಡು ಆಸೀನೋ ಹಿ ರಹಸ್ಯೇಕೋ ಗಚ್ಚೇದಕ್ಷರಸಾತ್ಮತಾಂ, ಏಕಾಂತದಲ್ಲಿ ದೇವರ ಚಿಂತನೆಯನ್ನು ಮಾಡಬೇಕು. ಪ್ರಮಾದೋ ಭ್ರಮ ಆವರ್ತೋ ಘ್ರಾಣಂ ಶ್ರವಣದರ್ಶನೆ ಅದ್ಭುತಾನಿ ರಸಸ್ಪರ್ಶೆ ಶೀತೋಷ್ಣೆ ಮಾರುತಾಕೃತಿ. ಪ್ರಮಾದ, ಭ್ರಮ ಇವುಗಳನ್ನು ದಾಟಬೇಕು. ಯಾವ ಯಾವ ಉಪಾಯದಿಂದ ನೀನು ಮನಸ್ಸನ್ನು ನಿಗ್ರಹಿಸಬಲ್ಲೆಯೋ ಅಲ್ಲಿಯೆಲ್ಲ ಪ್ರಯೋಗ ಮಾಡಬೇಕು. ಶೂನ್ಯ ಗಿರಿಗ್ರಹ ಗುಹಾಶ್ಚೈವ ದೇವತಾಯತನಾನಿ ಚ ಶೂನ್ಯಾಗಾರಾಣಿ ಚೈಕಾಗ್ರ್ಯೋ ನಿವಾಸಾರ್ಥಮುಪಕ್ರಮೇತ್. ಬೆಟ್ಟ, ಗುಹೆ, ದೇವಸ್ಥಾನ, ಪಾಳು ಬಿದ್ದ ಮನೆ ಇವುಗಳಲ್ಲಿ ಬಾಳಬೇಕು. ನಾಭಿಶ್ವಜೇತ್ಪರಂ ವಾಚ ಮನಸಾ ಕರ್ಮಣ ತಥಾ ಉಪೇಕ್ಷಕೋ ಯಥಾಹಾರಃ ಲಬ್ಧಾ ಲಬ್ಧೇ ಸಮೋ ಭವೇತ್. ಮಾತಿನಿಂದಾಗಲಿ, ಮನಸ್ಸಿನಿಂದಾಗಲಿ, ಕರ್ಮದಿಂದಾಗಲಿ ಯಾರನ್ನೂ ವಿಪರೀತ ಹಚ್ಕೊಳ್ಬಾರದು. ಇಂದ್ರಿಯ ನಿಗ್ರಹದಲ್ಲಿ ಇದ್ದು
ಉಳಿದದ್ದನ್ನು ಉಪೇಕ್ಷೆ ಮಾಡಬೇಕು. ಸಿಕ್ಕಿದ್ರೂ ಸಿಗದೆ ಹೋದರೂ ಸಮವಾಗಿರಬೇಕು. ಯಶ್ಚೈನಮಭಿನಂದೇತ ಯಶ್ಚೈನಮಪಿವಾದಯೇತ್ ಸಮಸ್ತಯೋಶ್ಚಾಪ್ಯುಭಯೋ ನಾಭಿಧ್ಯಾಯೇತ್ ಶುಭಾಶುಭಂ ನ ಪ್ರಹೃಷ್ಯೇತ ಲಾಭೇಷು ನಾಲಾಭೇಶ್ವತ ಚಿಂತಯೇತ್ ಸಮಸ್ಸರ್ವೇಷು ಭೂತೇಷು ಸಧರ್ಮ ಮಾತರಿಶ್ವನಃ. ಲಾಭ ಬಂದಾಗ ಗೀತೆನೇ ಇವೆಲ್ಲ. ಲಾಭ ಬಂದಾಗ ಸಂತೋಷ ಪಡಬಾರದು, ಕಳೆದು ಹೋದಾಗ ಸಂಕಟ ಪಡಬಾರದು. ಎಲ್ಲ ಭೂತಗಳಲ್ಲಿ ಸಮನಾಗಿ ಇರಬೇಕು, ಗಾಳಿಯಂತೆ ಇರಬೇಕು. ಏವಂ ಸ್ವಸ್ಥಾತ್ಮನಸ್ಸಾಧೋ ಸರ್ವತ್ರ ತಮದರಚಿನಃ ಷಣ್ಮಾತಾನ್ನಿತ್ಯಯುಕ್ತಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಈ ರೀತಿ 6 ತಿಂಗಳಿದ್ರೆ ಸಾಕು. ಶಬ್ದ ಬ್ರಹ್ಮ ಅತಿವರ್ತತೆ, ವೇದವನ್ನು ಮೀರ್ಬಿಡ್ತಾನೆ. ವೇದವನ್ನು ಮೀರೋದು ಅಂದ್ರೇನು? ದೇವರನ್ನು ಕಾಣ್ತಾನೆ ಅಂತ. ಅನಂತಾಶ್ಚ ಪ್ರಜಾ ದೃಷ್ಟ್ವಾ ಸಮಲೋಷ್ಟಾಶ್ಮಕಾಂಚನಃ ಏತಸ್ಮಿನ್ ನಿರತೋ ಮಾರ್ಗೆ ವಿರಮೆನ್ನ ವಿಮೋಹಿತಃ. ಈ ದಾರಿಯಲ್ಲಿ ತೊಡಗಿ ಮೋಹಿತನಾಗಿ ಈ ದಾರಿಯಲ್ಲಿ ಹಿಂತಿರುಗೋದಿಲ್ಲ, ಮುಂದೆ ಹೋಗ್ತಾ ಇರ್ತಾನೆ. ಹೀಗಿರಬೇಕು ಪ್ರಜ್ಞೆ. ಇದೇ ರೀತಿ ಅಪಿ ವರ್ಣಾಪಕೃಷ್ಟಸ್ತು, ಜಾತಿಯಿಂದ ಕೆಳಗಿನವನಾಗಿರ್ತಾನೆ ಅವನಾಗಿರಬಹುದು. ನಾರೀವಾ ಧರ್ಮಕಾಂಕ್ಷಿಣಿ, ಒಂದು ಹೆಣ್ಣು ಹೀಗಾಗಿರಬಹುದು. ಇವರೂ ಕೂಡ ಈ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಇಂಥದೇ ಜಾತಿಯಲ್ಲಿ ಹುಟ್ಟಬೇಕು ಅಂತ ಹೇಳಲಿಲ್ಲ. ಅದರಿಂದಾಗಿ ದೇವರ ಧ್ಯಾನ, ಶಾಸ್ತ್ರ ಶ್ರವಣ, ಕರ್ತವ್ಯ ಆಚರಣ, ಇಷ್ಟೇ ಅಲ್ವಾ? ಇದೇ ಸ್ವಧರ್ಮ. ಇದ್ರ ಜೊತೆಗೆ ಈ ಕ್ವಾಲಿಟಿಯೆಲ್ಲ ಇಟ್ಕೊಂಡಿರಿ. ಅವನು ಒಳ್ಳೆಯ ಅಪಿ ವರ್ಣಾಪಕೃಷ್ಟಸ್ತು, ವರ್ಣದ ಹೆಗ್ಗಳಿಕೆ ಹಿರಿಮೆ ಬೇಡ. ಈ ದಾರಿಯಿಂದ ಹೋದ್ರೆ ಆಯ್ತು. ಅಜಂ ಪುರಾಣಂ ಪರಮಂ ತಮ ಸನಾತನಂ ಯದಿಂದ್ರಿಯೈರುಪಲಭ್ಯೇತ ನಿಶ್ಚಲೈಃ ಅಣೋರಣೀಯೋ ಮಹತೋ ಮಹತ್ತರಂ ತದಾತ್ಮನ ಪಶ್ಯತಿ ಯುಕ್ತಮಾತ್ಮವಾನ್. ಹೀಗೆ ಈ ದಾರಿಯಲ್ಲಿ ನಡೆದ ಯಾವನೂ ಕೂಡ ದೇವರನ್ನ ಕಾಣುತ್ತಾನೆ. ಅಜಂ ಹುಟ್ಟದ, ಪುರಾಣಂ ಅತ್ಯಂತ ಪ್ರಾಚೀನನಾದ, ಸನಾತನಂ ವೇದ ಪ್ರತಿಪಾದ್ಯನಾದ, ಅಣುವಿಗಿಂತಲೂ ಅಣು, ಮಹತಿಗಿಂತಲೂ ಮಹತಾದ ಪರಮಾತ್ಮ ತನ್ನ ಒಳಗಡೆನೇ ಇದ್ದಾನೆ ಅನ್ನೋದನ್ನ ಅವನ ಭಕ್ತ ಕಾಣುತ್ತಾನೆ. ಇದಂ ಮಹರ್ಷೇರ್ ವಚನಂ ಮಹಾತ್ಮನೋ ಯಥಾವದುಕ್ತಂ ಮನತಾನುದೃಶ್ಯ ಚ ಅವೇಕ್ಷ ಚೇಯಾತ್ ಪರಮೇಷ್ಠಿಸಾತ್ಮತಾಂ ಪ್ರಯಾಂತಿಯಾಂ ಭೂತಗತಿಂ ಮನೀಚಿಣಃ. ಇದನ್ನ ಚಿಂತನೆ, ಈ ಮಹರ್ಷಿಯ ಮಾತನ್ನ ಕೇಳು ಧರ್ಮರಾಜ. ಇದನ್ನ ಬೇರೆ ಬೇರೆ ಪ್ರಸಂಗಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅಳವಡಿಸಿಕೊಂಡು ಮುಂದೆ ಸಾಗು ಅನ್ನುವಲ್ಲಿಗೆ 225ನೇ ಅಧ್ಯಾಯ. ಯದಿದಂ ವೇದ ವಚನಂ ಕುರು ಕರ್ಮತ್ಯಜೇತಿ ಚ ಏತದನ್ಯೋನ್ಯ ವೈರೂಪ್ಯಂ ವರ್ತತೆ ಪ್ರತಿಕೂಲತಃ. ಶುಕಾಚಾರ್ಯರು ಕೇಳ್ತಾ ಇದ್ದಾರೆ, ಅಪ್ಪ ವೇದದ ಮಾತು ಇದೆ, ಕರ್ಮ ಮಾಡಿ ಅಂತ ಇದೆ, ಕರ್ಮ ಬಿಡ್ರಿ ಅಂತನೂ ಇದೆ. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್, ಏನರ್ಥ? ಇಲ್ಲಿ ಕರ್ಮವನ್ನು ಮಾಡ್ತಾ ಇರಬೇಕು, ಬದುಕಬೇಕು, ಕರ್ಮ ಮಾಡಿ ಅಂತ ಇದೆ, ಕರ್ಮ ಬಿಡ್ರಿ ಅಂತನೂ ಇದೆ. ಕರ್ಮ ತ್ಯಜೇತ್ ಚ, ಎರಡು ವಿರೋಧ ಆಯ್ತಲ್ಲ. ಏತದ್ ಅನ್ಯೋನ್ಯ ವೈರೂಪ್ಯಂ, ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಆಗ್ತಾ ಇಲ್ಲ. ಕಾಂ ದಿಶಂ ವಿದ್ಯಯಾ ಯಾತಿ ಕಾಂಚ ಗಚ್ಚತಿ ಕರ್ಮಣ ಏತದ್ವೈ ಶ್ರೋತುಮಿಚ್ಛಾಮಿ ತದ್ಭವಾನ್ ಪ್ರಬ್ರವೀತು ಮೇ.
ವಿದ್ಯೆಯಿಂದ ಏನನ್ನ ಪಡಿತಾರೆ, ಕರ್ಮದಿಂದ ಏನನ್ನ ಪಡಿತಾರೆ, ಇದನ್ನ ಕೇಳಬೇಕು ಅಂತ ಇದ್ದೇನೆ. ಇತ್ಯುಕ್ತ ಪ್ರತ್ಯುವಾಚೇದಂ ಪರಾಶರ ಸುತಸ್ತುತಂ. ವೇದವ್ಯಾಸರು ಹೇಳಿದರಂತೆ, ಕರ್ಮ ವಿದ್ಯಾ ಮಯಾ ವೇತೌ ವ್ಯಾಖ್ಯಾಸ್ಯಾಮಿಕ್ಷರಾಕ್ಷರೌ ಯಾಂ ದಿಶಂ ವಿದ್ಯಯಾ ಯಾತಿ ಯಾಂಚ ಗಚ್ಚತಿ ಕರ್ಮಣ. ಆಯ್ತಪ್ಪ, ಕರ್ಮದ ಬಗ್ಗೆಗೂ ಹೇಳ್ತೇನೆ, ವಿದ್ಯೆಯ ಬಗ್ಗೆಗೂ ಹೇಳ್ತೇನೆ, ಕೇಳು. ಅಸ್ತಿ ಧರ್ಮ ಇತಿಶ್ಚುಕ್ತ್ವಾ ನಾಸ್ತೀತ್ಯತ್ರೈವ ಯೋ ವದೇತ್ ತಸ್ಯ ಪಕ್ಷಸ್ಯ ಸದೃಶಂ ಇದಂ ಮಮ ಭವೇದಥಾ. ದ್ವಾವಿಮಾಮಥ ಪಂಥಾನೌ ಯತ್ರ ವೇದ ಪ್ರತಿಷ್ಠಿತಾಃ ಪ್ರವೃತ್ತಿ ಲಕ್ಷಣೋ ಧರ್ಮೋ ನಿವೃತ್ತೌ ಚ ವ್ಯವಸ್ಥಿತಃ. ನೋಡಪ್ಪ, ಎರಡು ದಾರಿ ಇದೆ. ದ್ವಾವಿಮೌ ಅಥ ಪಂಥಾನೌ, ಎಲ್ಲ ವೇದಗಳು ತೋರಿದ ದಾರಿ ಇದು. ದ್ವಾವಿಮೌ ಅಥ ಪಂಥಾನೌ, ಒಂದು ಪ್ರವೃತ್ತಿ ಧರ್ಮ, ಇನ್ನೊಂದು ನಿವೃತ್ತಿ ಧರ್ಮ. ವಿದ್ಯೆಯಾ ಜಾಯತೆ ನಿತ್ಯಮವ್ಯಯೋ ಷಕ್ಷರಾತ್ಮಕಃ ಕರ್ಮಣ ಬದ್ಧತೆ ಜಂತುಃ ವಿದ್ಯೆಯಾ ಚ ವಿಮುಚ್ಯತೆ ತಸ್ಮಾತ್ ಕರ್ಮ ನ ಕುರ್ವಂತಿ ಯತಯಃ ಪಾರದರ್ಶಿನಃ. ವಿದ್ಯೆಯಿಂದ ಮೋಕ್ಷವನ್ನು ಪಡಿತಾನೆ, ಕೇವಲ ಕರ್ಮದಿಂದ ಬಂಧನಕ್ಕೆ ಒಳಗಾಗ್ತಾನೆ. ಕರ್ಮದಿಂದ ಬಂಧನ, ವಿದ್ಯೆಯಿಂದ ಬಿಡುಗಡೆ. ತಸ್ಮಾತ್ ಕರ್ಮ ನ ಕುರುವಂತೆ ಯತಯ ಪಾರದರ್ಶಿನಃ. ಅದರಿಂದಾಗಿ ಜ್ಞಾನರಹಿತವಾದ ಕೇವಲ ಕರ್ಮವನ್ನು ಯತಿಗಳು ಮಾಡುವುದಿಲ್ಲ. ಕರ್ಮಣ ಜಾಯತೆ ಪ್ರೇತ್ಯ ಮೂರ್ತಿಮಾನ್ ಷೋಡಶಾತ್ಮಕಃ ಕರ್ಮತ್ವೇಕೆ ಪ್ರಶಂಸಂತಿ ಸ್ವಲ್ಪ ಬುದ್ಧಿತಯಾ ನರಾಹ. ಕರ್ಮದಿಂದ ಈ ಸಂಸಾರದಲ್ಲಿ ಸುತ್ತು ಬರ್ತಾ ಇರ್ತಾನೆ. ಇದು ಗೊತ್ತಿರದವರು ಸ್ವಲ್ಪ ಬುದ್ಧಿತಯ, ಸ್ವಲ್ಪ ಪ್ರಜ್ಞೆ ಇರುವವರು ಕರ್ಮ ಪ್ರಶಂಸಂತಿ, ಕರ್ಮವನ್ನು ಹೊಗಳುತ್ತಾರೆ. ತೇನ ತೇ ದೇಹಜಾಲಾನಿ ರಮಯಂತ ಉಪಾತತೆ ಏತು ಬುದ್ಧಿಂ ಪರಾಂ ಪ್ರಾಪ್ತ ಧರ್ಮ ನೈಪುಣ್ಯದರ್ಚಿನಃ ತೇ ಕರ್ಮ ನ ಪ್ರಶಂಸಂತಿ ಕೂಪಂ ನದ್ಯಾಂ ಪಿಬನ್ನಿವಾಂ. ಯಾರು ಬುದ್ಧಿಯನ್ನು ಹೊಂದಿರ್ತಾರೆ, ಜ್ಞಾನವನ್ನು, ಅವರು ಕರ್ಮವನ್ನು ಪ್ರಶಂಸೆ ಮಾಡೋದಿಲ್ಲ. ನದಿಯಲ್ಲಿ ಓಡಾಡಿ ನದಿಯ ನೀರನ್ನು ಕುಡಿದವ ಬಾವಿಯನ್ನು ಹೇಗೆ ಪ್ರಶಂಸೆ ಮಾಡೋದಿಲ್ವೋ ಹಾಗೆ. ಆದರೆ ಬಾವಿಯಲ್ಲಿ ನೀರಿರಬೇಕು ಅಂದರೆ ನದಿಯಲ್ಲಿ ನೀರಿರಲೇಬೇಕು. ನದಿಯಲ್ಲಿ ನೀರಿಲ್ಲದೆ ಹೋದರೆ ಬಾವಿಯಲ್ಲೂ ನೀರಿರಲ್ಲ. ನದಿಯ ಆಳದಲ್ಲೆಲ್ಲಾದರೂ ನೀರಿದ್ದರೆ ತಾನೇ ಬಾವಿಯಲ್ಲಿ ನೀರಿರೋದು. ಹೀಗಾಗಿ ಅದೊಂದಿದೆ. ಅದರಿಂದ ಅದೇ ರೀತಿ ಬುದ್ಧಿ ಇತ್ತು ಅಂದರೆ ಕರ್ಮ ಚೆನ್ನಾಗಿರುತ್ತೆ. ಕೇವಲ ಕರ್ಮ ಬುದ್ಧಿಯನ್ನು ತಂದು ಕೊಡೋಲ್ಲ, ಸಂಕಲ್ಪ ಇರಬೇಕು. ಇಷ್ಟು ನಾವು ಇವತ್ತು ನೋಡಬಹುದಾದ ವಿಚಾರ. ಇನ್ನು ಕರ್ಮ ಹಾಗೂ ವಿದ್ಯೆಯ ಅನೇಕ ಸಂಗತಿಗಳನ್ನು ಹೇಳುತ್ತಾರೆ. ಶುಕಾಚಾರ್ಯರ ಪ್ರಶ್ನೆ, ವ್ಯಾಸರ ಉತ್ತರ ಎಲ್ಲ ಉಂಟು. ಮುಂದೆ ಆಶ್ರಮವನ್ನು ನಿರೂಪಣೆ ಮಾಡ್ತಾರೆ. ಅದನ್ನು ನಾವು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.